ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಫಸ್ಟ್ ಕ್ವಶನ್ ಅಲ್ಲಿ ಸೆಕೆಂಡ್ ಒನ್ ನೋಡ್ತಾ ಇದ್ದೀವಿ. ಏನಿಲ್ಲಿ ಫಸ್ಟ್ ಟರ್ಮ್ ಎ ಕೊಟ್ಟಿದ್ದಾರೆ -18, ಕಾಮನ್ ಡಿಫರೆನ್ಸ್ ಡಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಎನ್ ನಂಬರ್ ಆಫ್ ಟರ್ಮ್ಸ್ 0, 10 ನಂಬರ್ ಆಫ್ ಟರ್ಮ್ಸ್ 10, ಎ ಎನ್ ಅಂದರೆ 10th ಟರ್ಮ್ 0. ಈಗ ಮತ್ತೆ ಅದೇ ಫಾರ್ಮುಲಾ ಹಾಕೋಣ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ನೆಕ್ಸ್ಟ್ ಸ್ಟೆಪ್ ಎ ಎನ್ 0, ಎ -18 ಪ್ಲಸ್ ಎನ್ 10 minus 1 into d. Next 0 is equal to -18 plus 10 minus 1 9 d. 0 is equal to -18 plus 9d. Next step 9d ನ ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ತೊಗೊಂಬರೋಣ. ಯಾಕಂದರೆ ನಾವು ಡಿ ಕಂಡುಹಿಡಿತಾ ಇರೋದು, ಯಾವ ವೇರಿಯೇಬಲ್ ಕಂಡುಹಿಡಿತಾ ಇದೀವೋ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. 9d ಕಂಡುಹಿಡಿತಾ ಇದ್ದೀವಿ. ಸದ್ಯಕ್ಕೆ ಈಗ 9dನ ಆರ್ ಎಚ್ ಎಸ್ ಇಂದ ಎಲ್ ಎಚ್ ಎಸ್ ತೊಗೊಂಬರೋಣ. ಅವಾಗದು -9d ಆಗುತ್ತೆ. ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡಲ್ಲದು +9d ಇದೆ, ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ಗೆ ಬಂದರೆ -9d ಆಗುತ್ತೆ. ಇಸ್ ಈಕ್ವಲ್ ಟು -18 ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಲೈನ್. ಈಗ -9d ಇಸ್ ಈಕ್ವಲ್ ಟು -18 ಎರಡು ಕಡೆ ಮೈನಸ್ ಇದೆ, ಅದು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ 9d ಇಸ್ ಈಕ್ವಲ್ ಟು 18 ಅಂತ ಆಗುತ್ತೆ. 9d ಅಂದರೆ 9 ಇಂಟು ಡಿ ಅಂತ ಮಲ್ಟಿಪ್ಲಿಕೇಶನ್ನು. ಈಗ ನಾವು 9ನ ಲೆಫ್ಟಿಂದ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ ಅದು ಡಿವಿಷನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ. ಡಿ ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 9. 18 divided by 9, ಆನ್ಸರ್ 2. ಥ್ಯಾಂಕ್ ಯು.